ಕರ್ನಾಟಕ ಸರ್ಕಾರದಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ದಕ್ಷತೆಯಿಂದ ಮಾಡ್ತಾಯಿದ್ದಾರೆ. ಪ್ರಮಾಣ ವಚನದ ಸಂದರ್ಭದಲ್ಲಿ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾಂಜಲಿಯನ್ನು ಸಲ್ಲಿಸಿ ನಂತರ ಪ್ರಮಾಣ ವಚನ ಪಡೆದಿರುವಂಥದ್ದು ರಾಜಭವನದ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜಕೀಯ ಕ್ಷೇತ್ರದಲ್ಲಿ ಯಾರೂ ಮಾಡದೇ ಇರುವಂಥ ಒಂದು ಬಹುದೊಡ್ಡ ಅಭಿಮಾನವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಲಿಂಗೈಕ್ಯ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳ ಒಂದು ಅಗಾಧವಾದಂಥ ಪರಿಣಾಮ ಅವರ ಜೀವನದ ಮೇಲೆ ಬಿದ್ದಿದೆ ಅಂಥೇಳಿ ನಾವು ಭಾವಿಸ್ತಾ ಇದ್ದೇವೆ. ಬಹುಶಃ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಈ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಭಾಳಷ್ಟು ಶ್ರಮವಹಿಸಿ ಕೆಲಸ ಮಾಡಿದರು. ಅದರ ಪರಿಣಾಮವಾಗಿಯೇ ಕೊನೆಯ 2 ವರ್ಷದ ಅವಧಿಗೆ ಅವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾಯಿರುವಂಥದ್ದು ರಂಭಾಪುರಿ ಜಗದ್ಗುರುವರಿಗೆ ಸಂತೋಷವನ್ನು ಉಂಟು ಮಾಡ್ತಾಯಿದೆ. ಈಗಾಗಲೇ ಸರ್ಕಾರ 4-5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ ಚುನಾವಣೆಯಲ್ಲಿ ಜಯಭೇರಿಯನ್ನು ಪಡೆದಿದ್ದು ಸತ್ಯ. ಆದರೆ ಗ್ಯಾರಂಟಿ ಯೋಜನೆಗಳು ಕೆಲವು ದುರುಪಯೋಗ ಆಗುವಂಥ ಸನ್ನಿವೇಶ ಇರುವಂಥದ್ದನ್ನು ನೋಡಿ ಆ ಒಂದು ಗ್ಯಾರಂಟಿ ಯೋಜನೆಗಳನ್ನು ಕೆಲವು ಪರಿಷ್ಕರಣೆ ಮಾಡುವಂಥ ಮತ್ತು ಅರ್ಹರಿಗೆ ಮಾತ್ರ ಅವು ದೊರಕಬೇಕು, ಅದರಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಇದ್ದರೆ ಅವುಗಳನ್ನು ಕಮ್ಮಿ ಮಾಡಬೇಕು ಅನ್ನುವಂಥ ಒಂದು ಹೊಸ ಪ್ರಯೋಗವನ್ನು ಅವರು ಮಾಡ್ತಾಯಿದ್ದಾರೆ. ಅದು ಒಂದು ದೃಷ್ಟಿಯಿಂದ ಒಳ್ಳೆಯದೇ. ರಾಜ್ಯದ ಬೊಕ್ಕಸ ಈ ಗ್ಯಾರಂಟಿ ಯೋಜನೆಗಳಿಗೆ ಸಂದಾಯವಾಗಿ ಅಭಿವೃದ್ಧಿಪರವಾದಂಥ ಕಾರ್ಯಗಳು ಭಾಳಷ್ಟು ಕುಂಠಿತ ಆಗ್ಯಾವಂತೇಳಿ ಕಾಂಗ್ರೆಸ್ ಪಕ್ಷದ ಎಷ್ಟೋ ಶಾಸಕರು ಕೂಡ ದೂರ್ತಾ ಇದ್ದಾರೆ. ಬಹುಶಃ ಇದನ್ನು ಗಮನಿಸಿಯೇ ಮುಖ್ಯಮಂತ್ರಿಗಳು ಕೆಲವು ಪರಿಷ್ಕರಣೆಗೆ ಒಳಗಾಗಿರ್ಬೋದು ಅಂತ ಭಾವಿಸ್ತಾ ಇದ್ದೇವೆ. ಸಾರ್ವತ್ರಿಕ ವಲಯದಲ್ಲಿ ಇವುಗಳನ್ನು ಎಲ್ಲರೂ ಸ್ವಾಗತಿಸಬಲ್ಲರು, ಆದರೆ ಹೊರಗಡೆ ಮಾತ್ರ ಅವುಗಳನ್ನು ನಾವು ಗ್ಯಾರಂಟಿಯನ್ನು ನಿಲ್ಲಿಸೋದಿಲ್ಲ ಅನ್ನುವಂಥ ಮಾತಿದೆ. ನಿಲ್ಲಿಸು ಅಂತ ನಾವು ಹೇಳೋದಿಲ್ಲ, ಆದರೆ ಕೆಲವು ಜನರು ಅರ್ಹರಲ್ಲದವರು ಸೇರಿದಾರಲ್ಲ ಅಂಥವರನ್ನು ಕೈ ಬಿಟ್ಟರೆ ಬೊಕ್ಕಸಕ್ಕೆ ಹೊರೆ ಕಮ್ಮಿ ಆದೀತು. ಮತ್ತು ರಾಜ್ಯದಲ್ಲಿ ಅಭಿವೃದ್ಧಿಪರವಾದಂಥ ಕಾರ್ಯಗಳು, ರಸ್ತೆಗಳಾಗಿರ್ಬೋದು, ಕುಡಿಯುವ ನೀರಾಗಿರ್ಬೋದು, ಶಾಲಾ ಕಟ್ಟಡಗಳಾಗಿರ್ಬೋದು, ಈ ಆಡಳಿತಾತ್ಮಕವಾದಂಥ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಗಳು ಹೆಚ್ಚಿನ ಗಮನ ಹರಿಸಿದ್ರೆ ಭಾಳಷ್ಟು ಒಳ್ಳೆಯದು ಅನ್ನುವಂಥ ಭಾವನೆ ನಮ್ಮದಾಗಿದೆ. ಈಗಾಗಲೇ ಮೊದಲ ಸಚಿವ ಸಂಪುಟದಲ್ಲಿ ಕೆಲವು ವೀರಶೈವ ಲಿಂಗಾಯತ ಸಮುದಾಯದವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ತಮ್ಮ ಸಂಪುಟದಲ್ಲಿ ಯಾರ್ಯಾರು ಇರಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ಅವರು ತೆಗೆದುಕೊಂಡು ಹೆಚ್ಚಿನ ಅವಕಾಶವನ್ನು ಅವರ ಹಿಂಬಾಲಿಗರಿಗೆ ಕೊಟ್ಟಿದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಈಗ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕಾರ್ಯ ಮಾಡುತ್ತಿರುವಾಗ ಬಹುಶಃ ಇವರಿಗೂ ಕೂಡ ಅದೇ ಮಾನದಂಡದಿಂದ ಇವರ ಸಚಿವ ಸಂಪುಟದಲ್ಲಿ ಯಾರು ಇದ್ದರೆ ಹೆಚ್ಚಿನ ಕೆಲಸ ಜವಾಬ್ದಾರಿಯಿಂದ ಮಾಡಬಲ್ಲರು ಮತ್ತು ಒಳ್ಳೆಯ ಹೆಸರು ಬರಲಿಕ್ಕೆ ಸಾಧ್ಯವಾದೀತು ಅನ್ನೋದನ್ನು ವಿವೇಚನೆಯನ್ನು ಮಾಡಿ ಅವಕಾಶ ಕೊಡುವಂಥ ಕೆಲಸ ಮಾಡಲಿ. ಮತ್ತು ನಮಗನಿಸಿದ ಮಟ್ಟಿಗೆ ವೀರಶೈವ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಸಮುದಾಯ. ಈ ಸಮುದಾಯಕ್ಕೆ ಇನ್ನೂ ಈ 2ನೇ ಸಂಪುಟದ ವಿಸ್ತರಣೆಯಲ್ಲಿ ಕನಿಷ್ಠ ಒಂದು 5 ಜನರಿಗಾದರೂ ವೀರಶೈವ ಲಿಂಗಾಯತ ಸಮಾಜ ಬಾಂಧವರಿಗೆ, ಅಂದರೆ ಬೇರೆ ಬೇರೆ ಒಳಪಂಗಡದ ಅನೇಕ ಧುರೀಣರಿಗೆ ಅವಕಾಶ ಕೊಟ್ಟರೆ ಬಹುಶಃ ಅವರು ಉತ್ತಮವಾದಂಥ ಕಾರ್ಯ ಮಾಡಬಲ್ಲರು. ಕೆಲವರು ಮುತ್ಸದ್ದಿ ರಾಜಕಾರಣಿಗಳಿದ್ದಾರೆ, ಜನಪರವಾದಂಥ ನಿಲುವುಗಳನ್ನು ಹೊಂದಿದ್ದಾರೆ, ದಿಟ್ಟತನದಿಂದ ಹೋರಾಟ ಮಾಡುವಂಥವರು ಕೂಡ ಅನೇಕ ಶಾಸಕರು ಇದ್ದಾರೆ. ಅಂಥವರನ್ನು ಗುರುತಿಸಿ ಅವಕಾಶ ಕೊಡ್ಬೋದು ಅನ್ನುವಂಥ ನಿರೀಕ್ಷೆ ನಮ್ಮದು ಆಗಿದೆ, ರಾಜ್ಯದ ಜನತೆಯ ನಿರೀಕ್ಷೆಯೂ ಕೂಡ ಆಗಿದೆ. ನಿನ್ನೆ ನಿಗದಿತವಾದಂಥ ಒಂದು ವಿಚಾರ ನವದೆಹಲಿಯಲ್ಲಿ ನಡಿಬೇಕಾಗಿತ್ತು, ಆದರೆ ರಾಷ್ಟ್ರೀಯ ನಾಯಕರು ಇನ್ನೊಂದು ಕಾರ್ಯಕ್ರಮದ ಒತ್ತಡದಿಂದಾಗಿ ಆ ಸಂಪುಟದ ವಿಚಾರ ಬರಲಿಲ್ಲ ಅನ್ನುವಂಥದ್ದು ಮತ್ತೆ ಮುಂದೆ ಹೋಗಿದೆ.
ಆದರೆ ಒಂದೆರಡು ದಿನಗಳಲ್ಲಿ ಮತ್ತೆ ಅದರ ಬಗ್ಗೆ ಒಂದು ನಿಖರವಾದಂಥ ನಿಲುವನ್ನು ಹೊಂದಿ ಪ್ರಕಟ ಮಾಡಿದರೆ ಬಹಳ ಒಳ್ಳೆಯದು. ರಾಷ್ಟ್ರೀಯ ನಾಯಕರು ಮೇಲಿಂದ ಮೇಲೆ ರಾಜ್ಯದ ನಾಯಕರಿಗೆ ವಿನಾಕಾರಣ ಬರಲಿಕ್ಕೆ ಬಂಧನ ಸಂದರ್ಭದಲ್ಲಿ ಸಮಸ್ಯೆ ಬಗೆಹರಿಸದೆ ಹಾಗೆ ಕಳಿಸಿದ್ರೆ ಅಧಿಕಾರ ಸೂತ್ರ ಹೇಳಿದಂಥವರಿಗೆ ನಿರಾಶೆ ಆಗುವುದು ಸಹಜ. ಅದಕ್ಕೆ ಅವರಿಗೆ ಸ್ವತಂತ್ರವಾಗಿ ತಮ್ಮ ಸಂಪುಟದಲ್ಲಿ ಕಾರ್ಯ ಮಾಡುವಂಥವರಿಗೆ ಸಚಿವ ಪದವಿ ಕೊಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ರಾಷ್ಟ್ರೀಯ ನಾಯಕರು ಅನುಮೋದನೆಯನ್ನು ಕೊಟ್ಟರೆ ಭಾಳ ಒಳ್ಳೆಯದಾದೀತು ಅಂಥೇಳಿ ನಾವು ಕೂಡ ಆಗ್ರಹವನ್ನು ಮಾಡ್ತಾಯಿದ್ದೇವೆ.